ಮೇಡಮ್ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಪ್ಲಾಟ್ಗೂ ನಾವು 20 ಮಹಾಗನಿ ಪ್ಲಾಂಟೇಶನ್ ಅಂತ ಇದು ನೋಡ್ಬೋದು ನೀವು. ಇದು 1.5 ವರ್ಷದ ಗಿಡ, ಆಲ್ಮೋಸ್ಟ್ 15 ಅಡಿ ಬೆಳೆದಿದೆ ಇದು ಆಲ್ರೆಡಿ. ಇದು ನಿಮಗೆ ಆಲ್ರೆಡಿ ತುಂಬಾ ಈಗಲೇ ಬೇಡಿಕೆ ಇದೆ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ. ನಾವು ಟಿಂಬರ್ಗೆ, ನಮ್ಮ ಫರ್ನಿಚರ್ಸ್ಗೆ ಮತ್ತು ಪೇಪರ್ ಇಂಡಸ್ಟ್ರಿಗೆಲ್ಲ ತುಂಬಾ ಬೇಡಿಕೆ ಇದೆ. ಈಗ ಇದು ತುಂಬ ಚೆನ್ನಾಗಿ ಡೆವಲಪ್ ಆಗಿರೋಂಥ ಮರ 1 ಲಕ್ಷ ರೂಪಾಯಿಗೆ ಹೋಗ್ತಾ ಇದೆ ಮಾರ್ಕೆಟಲ್ಲಿ. ನೀವು ಇದನ್ನು 15 ಇಯರ್ಸ್ ಆದಮೇಲೆ ಹಾರ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ನಿಮಗೆ 1.5 ಇಂದ 2.5 ಲಕ್ಷದವರೆಗೂ ಹೋಗುತ್ತೆ ಒಂದು ಮರ. ಯಾಕಂದರೆ ಆಗಿನ ಪ್ರೈಸ್ ರೈಸ್ ಆಗಿರುತ್ತೆ. ಅದ್ರ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, 20 ಗಿಡ ಬಂದಿರುತ್ತೆ. ಅದನ್ನು ನಿಮ್ಗೆ ಯಾವುದೇ ಮೇಂಟೆನೆನ್ಸು ಅದೆಲ್ಲ ನಿಮಗೆ ಟೆಕ್ಕರಲ್ಲಿ ಏನೂ ಇರೋಲ್ಲ, ಎಲ್ಲ ನಾವೇ ಮಾಡಿಕೊಡ್ತೀವಿ. 20 ವರ್ಷ ಈಸಿಯಾಗಿ ಮೇಂಟೈನ್ ಮಾಡಿಕೊಡ್ತೀವಿ. ನೀವು ಹಾರ್ವೆಸ್ಟ್ ಮಾಡಿದ್ರೆ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನು ನೀವು ಹಂಗೆ ಇಟ್ಕೊಂಡ್ರು ಅದು ಯಾವತ್ತಿದ್ರೂ ದುಡ್ಡೇ ನಿಮಗೆ. 15 ವರ್ಷಕ್ಕೆ 30 ಲಕ್ಷ ಆಗುತ್ತೆ, 20 ವರ್ಷಕ್ಕೆ 40 ಲಕ್ಷ ಆಗುತ್ತೆ. ಸೈಟ್ಗೆ ಪ್ಲಾಟ್ಗೆ ಏನು ಇನ್ವೆಸ್ಟ್ ಮಾಡ್ತಾರೆ ಆ ದುಡ್ಡು ರಿಟರ್ನ್ ಬರುತ್ತೆ, ನಮ್ಮದೇ ಪ್ಲಾಟ್ ಉಳ್ಕೊಳ್ಳುತ್ತೆ. ಹೌದು, ಪ್ಲಾಟ್ ಸಮೇತ ಇದ್ರ ಜೊತೆಗೆ ಇದು ಆ್ಯಡ್ ಆನ್ ಬೆನಿಫಿಟ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು. ಸರ್, ಇಲ್ಲಿನ ಕೃಷಿ ಹೊಂಡ ಥರ ನೋಡ್ತಾ ಇದ್ದೀವಿ. ಹೌದು ಮೇಡಮ್, ನಾವು ಈ ಟೋಟಲ್ಲು ನಾವು 146 ಪ್ಲಾಟ್ಸ್ ಏನು ಮಾಡಿದ್ದೀವಿ, ಇದಕ್ಕೆ ನಾವು ಒಂದು ಸುಸರ್ಜಿತವಾದಂಥ ಒಂದು ಕೃಷಿ ಹೊಂಡ, ಆಲ್ಮೋಸ್ಟು ಒಂದು 25 ಲಕ್ಷ ಲೀಟ್ರ್ ಕೆಪಾಸಿಟಿ ನೀರು ಇಡಿಸೋವಂಥ ಪಾಂಡ್. ಇದು ತುಂಬಾ ಆಳ ಇದೆ. ಆಮೇಲೆ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಜಮೀನಲ್ಲಿ 5 ಬೋರ್ವೆಲ್ ಇದೆ. 5 ಬೋರ್ವೆಲ್ದು ನಾವು ಬರೀ 2 ಬೋರ್ವೆಲ್ ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ. 2 ಬೋರ್ವೆಲ್ದು ನೀರನ್ನ ನಾವು ಇದರಲ್ಲಿ ಪಂಪ್ ಮಾಡ್ಕೊತೀವಿ. ಪಂಪ್ ಮಾಡಿ ಸ್ಟೋರೇಜ್ ಮಾಡಿ, ಅಲ್ಲಿ ನೀವು ನೋಡ್ಬೋದು ಸೋಲಾರ್ ಪ್ಯಾನಲ್ಸ್ ಕಾಣಿಸ್ತಾ ಇದೆಯಾ. ಆ ಸೋಲಾರ್ ಪ್ಯಾನಲ್ಸ್ ಉದ್ದೇಶ ಏನಂದರೆ ರಿನ್ಯೂವಬಲ್ ಎನರ್ಜಿ. ಏನಂದರೆ ಅದರಿಂದ ಡೈರೆಕ್ಟಾಗಿ ಸನ್ನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಇದರಲ್ಲಿರೋಂಥ ವಾಟರ್ನ ಪ್ರತಿಯೊಂದು ಪ್ಲಾಟ್ಗೂ, ಗಿಡಗಳಿಗೆ ಎಲ್ಲದಕ್ಕೂ ಸಪ್ಲೈ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ, ಎಲೆಕ್ಟ್ರಿಸಿಟಿ ಸುಮ್ಮನೆ ನಾವು ವೇಸ್ಟ್ ಮಾಡೋ ಬದಲು ಸೂರ್ಯ ಇದರಿಂದ ಬರೋವಂಥ ರಿನ್ಯೂವಬಲ್ ಎನರ್ಜಿಯಿಂದ ನಾವು ಪ್ರೊಡ್ಯೂಸ್ ಮಾಡಿಕೊಂಡು, ಕರೆಂಟ್ ಸಮಸ್ಯೆ ಇರುತ್ತೆ ಶಿಫ್ಟ್ಗಳ ಥರ, ಆದ್ದರಿಂದ ಈ ಗಿಡಗಳಿಗೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ಈ ಒಂದು ಉದ್ದೇಶದಿಂದ ಸೋಲಾರ್ ಪ್ಯಾನಲ್ಸ್ನ ನಾವು ಅಳವಡಿಕೆ ಮಾಡಿ, ಅದರಿಂದ ಪ್ರತಿಯೊಂದು ಪ್ಲಾಟ್ಗೂ ಡ್ರಿಪ್ ಇರಿಗೇಷನ್ನು ನಾವು ಹಾಕಿದ್ದೀವಿ. ಎಲ್ಲ ಗಿಡಗಳಿಗೂ, ಹಣ್ಣಿನ ಗಿಡಕ್ಕೆ ಮತ್ತು ನಮ್ಮ ಟಿಂಬರ್ ಪ್ಲಾಂಟ್ಸ್ ಮಹಾಗನಿಗೆ ಡ್ರಿಪ್ಪಿಂದ ಪ್ರತಿಯೊಂದು ಗಿಡಕ್ಕೂ ನಾವು ವಾಟರ್ ಸಪ್ಲೈ ಮಾಡ್ತೀವಿ. ಅದ್ರ ಜೊತೆಗೆ ಪ್ರತಿಯೊಂದು ಪ್ಲಾಟ್ಗೂ ನಾವು ವಾಟರ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇನ್ ದ ಸೆನ್ಸ್ ಏನಕ್ಕಂದರೆ, ಯಾರಾದರೂ ಫ್ಯೂಚರಲ್ಲಿ ಮನೆ ಕಟ್ಟಲಿಕ್ಕೆ ಯೋಚನೆ ಮಾಡೋಂಥವ್ರು ಆ ನೀರು ಅವಶ್ಯಕತೆ ಇರುತ್ತೆ. ಆದ್ದರಿಂದ ನಾವು ಇಲ್ಲಿಂದನೇ ವಾಟರ್ ಪೈಪು ಕನೆಕ್ಷನ್ ಮಾಡಿರೋದ್ರಿಂದ ಇದರಿಂದ ನಾವು ಪಂಪ್ ಮಾಡ್ತೀವಿ ವಾಟರ್ನ. ನೀರಾವರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರಿಗೆ ಒಂದು ಕ್ಲಾರಿಟಿ ಸಿಕ್ತು.